ಶ್ರೀಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ 13ನೇ ಅಧ್ಯಾಯ. ಮಹಾಶಕ್ತಿಯಾದ ಚಂಡಿಯು ರಣರಂಗದಲ್ಲಿ ರಕ್ತಬೀಜಾಸುರನನ್ನು ಸಂಹರಿಸಿದ್ದು. ಶಕ್ತರೊಳು ಮಹಾಶಕ್ತಿ ಶಿವೆ ಅತ್ಯುಕ್ತವಾಗಿ ಯುದ್ಧರಂಗದಿ ರಕ್ತಬೀಜನ ಸಂಹರಿಸಿದಳು ಚಂಡಿಯುಗ್ರದಲ್ಲಿ. ಬಂದರೋಡುತ್ತ ಶುಂಭನಲ್ಲಿಗೆ ಅಂದು ಹೇಳ್ದರು ಚಂಡ ಮಡಿದುದ ಸಂದೇಹವಿಲ್ಲದೆ ಮುಂಡನಳಿದ ವಿವರ ಸೈನಿಕರ. ಕೊಂದ ವಿಸ್ತಾರವನು ತುದಿ ಮೊದಲಿಂದ ಹೇಳಲು ಕೋಪದಲ್ಲಿ ತಾನಂದು ಹೊರಟನು ಸರ್ವ ಬಲ ಬರಲೆನುತ ದೈತ್ಯೇಂದ್ರ. ಹೊರಟ ನರಸುನಿ ಶುಂಭನ ಸಹಿತರಸುಗಳು ತ್ರಿಸಹಸ್ರ ಕ್ಷೋಣಿಯು ಕರಿರಥವು ಕುದುರೆಗಳ ಸಾಲು ಪದಾತಿ ನೆಲೆಯಿಲ್ಲ. ಮೊರೆದವವು ಕಹಳೆಗಳು ಭೇರಿಯು ಬಿರಿದುದೆನೆ ಬ್ರಹ್ಮಾಂಡ ವಾದ್ಯದ ಭರದಲೈದಿದ ನಾಗ ಹಿಮಚಲ ಸೀಮೆಗೆಯು ಎಂದ. ಕಂಡಳಾಗಳೆ ಚಂಡಿ ದೈತ್ಯನ ದಂಡು ಬರುವದ ನಾಗ ಭಯದ ಖಂಡ ರೂಪವೆಯಾಗಿ ಭೂಗಗನಕ್ಕೆ ಒಂದಾಗಿ. ರುಂಡಮಾಲೆಯು ಒಲವು ತಿರೆಕೋ ದಂಡವನು ನುಡಿಸುತ್ತಲಾರ್ಭಟಗೊಂಡು ನಿಂದಳು ಬಲವ ನೋಡುತ್ತ ಕಾಳಿಕಾದೇವಿ. ಕರದ ಧನು ಘಂಟಾನಿನಾದದೆ ಬಿರಿದುದ ಭುಜ ಭವಾಂಡವಾನನ ತೆರೆಯಲಿಕೆ ಬ್ರಹ್ಮಾಂಡ ತೆರೆದುದು ಎನಲು ಭೀಷಣದಿ. ಹಿರಿದ ಖಡ್ಗದಲುದಿಪ ಕಿಡಿಗಳು ಮೆರೆದವವು ಪರ್ವತದ ಪರಿಹೊಗೆ ಹೊರಡಿಸುತ್ತಲಿತ್ತು ಸರ್ವಾವರಣಗಳನೆಂದ. ನಾಲ್ಕು ದಿಕ್ಕಿನಲ್ಲಿ ಕವಿದುದು ಅನೇಕ ಬಲ ಚಾಮುಂಡಿ ಶರಗಳು ಸೋಕಲಿಕೆ ಮೃತವಾಗುತ್ತಿರ್ದುದು ಸಿಡಿಲ್ ಹೊಡೆದ ತೆರದಿ. ಹಾಕಿದಳು ಖಟ್ವಾಂಗ ಖಡ್ಗದಿ ನೂಕಿದಳು ವದನದಲ್ಲಿ ದೈತ್ಯರ ನಾಲ್ಕು ಕಡೆಯಲ್ಲಿ ಕವಿದವರ ಬಳಿ ಬಳಿದು ಕೇಳೆಂದ. ನುಂಗಿದಳು ಬಾಯ್ದೆರೆದು ಕುದುರೆ ಮತಂಗಗಳ ಮಾವುತರ ಸಹಿತಲು ನುಂಗಿದಳು ರಥ ಧ್ವಜರಥಿಕ ಸಾರಥಿಯ ಸಹಿತಾಗಿ. ಮಂಗಳಾಂಗಿಯು ತೆಗೆದು ತನ್ನಂಗುಳದೊಳಿಕ್ಕುತ್ತ ಬಹುರೂಪಂಗಳಾದಳು ಕೇಳು ನೀನದ ನೆಲೆ ವೃಷಭಯಂದ. ಕಮಲ ಭವ ಶಿವ ಗುಹನು ವಿಷ್ಣುವು ಅಮಳ ವರಹ ನಾರಸಿಂಹನು ವಿಮಳ ಇಂದ್ರನು ಇವರು ಮೊದಲಾಗಿರುವ ರೂಪಗಳ. ಸಮನಿಸಿಯೇ ಬೇರ್ಬೇರೆ ವಾಹನವಮರಿರುವ ಆಭರಣವಾಯುಧವಮಿತ ಸತ್ವವು ಇಂತು ಶಕ್ತಿಯ ರೂಪದಲ್ಲಿ ಎಂದ. ಹಿಡಿಯುತ ಕಮಂಡಲವ ಜಪಮಣಿಯೊಡನೆ ಹಂಸಾವಾಹನಾಗಿಯೇ ನುಡಿಯೇ ಬ್ರಹ್ಮನ ಶಕ್ತಿ ಬ್ರಹ್ಮಾಣಿಯೇ ತಾನಾಗಿ. ಅಡರಿ ವೃಷಭನ ಶೂಲಹಸ್ತದಿ ಹೆಡೆಯ ಸರ್ಪನ ಭೂಷಣದಿ ಶಶಿಯೊಡನೆ ಧರಿಸುತ್ತಲಾಗ ಮಾಹೇಶ್ವರಿಯು ಎನಿಸಿದಳು.
ವೀರ ಕೇಳ್ವರ ಶಕ್ತಿ ಹಸ್ತ ಮಯೂರ ವಾಹನ ವಹಿವಲಯ ಕೌಮಾರಿ ಶಕ್ತಿಯು ಗುಹನ ರೂಪಿಣಿ ಎನಿಸುತ್ತಲಿ ಮತ್ತೆ ದಾರುಣದ ಗದೆ ಶಂಖ ಚಕ್ರವಧಾರಿಯಾಗಿಯೇ ಮತ್ತೆ ಗರುಡನ ನೇರಿ ವೈಷ್ಣವಿ ಶಕ್ತಿ ವಿಷ್ಣು ರೂಪಿಣಿಯು ಎಂದ ಶರವಶಾರ್ಗ್ನಿಯ ಗದೆಯ ಹಸ್ತದಲ್ಲಿರಿಸಿ ಮುಖವನು ವರಹ ಮುಖದೋಲ್ಧರಿಸಿ ವರಹಾರೂಪಿಣಿಯು ವಾರಾಹಿ ಎನಿಸಿದಳು ಕರುಳು ಮಾಲೆಯು ಸಿಂಹ ಮುಖ ಗದೆ ಕರದಲ್ಲಿರಿಸಿ ನರಸಿಂಹ ರೂಪಿಣಿ ಪರಮನಾರ ಸಿಂಹೆ ಎನಿಸಿಯೇ ಕರೆಸಿದಳು ಎಂದ ಹಸ್ತದಲ್ಲಿ ವಜ್ರವನು ಧರಿಸಿಯೇ ಹಸ್ತ ಎಡರಿ ಸಹಸ್ರನಯನದಿ ವಿಸ್ತರಿಸಿ ಇಂದ್ರಾಣಿಯಾಗಿಯೇ ಇಂದ್ರರೂಪಿಣಿಯು ಹಸ್ತದಲ್ಲಿ ತಮ್ಮ ತಮ್ಮ ಆಯುಧ ಪ್ರಶಸ್ತವಾಗಿಯೇ ಧರಿಸಿ ಇಂತು ಸಮಸ್ತ ಮಾತೃಕೆ ಗಣವು ಆಗಿಯೇ ಕವಿದಳಯ್ಯಂದ ಚಂಡಿಧನು ನುಡಿಸಲಿಕೆ ಸಿಡಿಲಿನ ತಂಡ ನುಡಿದಂತಾಯಿತಾರ್ಭಟಗೊಂಡು ಕೂಗುವ ಕೂಗಿಗೆಯು ಬಿಚ್ಚಿದುದು ಬ್ರಹ್ಮಾಂಡ ಕಂಡು ಖಳರ್ನೀನಾರೆನಲು ಉದ್ದಂಡದಲ್ಲಿ ನಡು ನಿಂದು ನುಡಿದಳು ಚಂಡ ವಿಕ್ರಮರೆ ತ್ರಿಲೋಕಕ್ಕರಸರೇ ಎನ್ನುತ್ತಾ ಕೇಳಿರೈ ಶುಂಭಾನಿ ಶುಂಭರೆ ಏಳೆರಡು ಲೋಕರಸುಗಳು ನೀವು ಮೇಲೆ ಸರ್ವ ನಿರ್ಜರರ ಆಹುತಿಯ ಕೊಂಬುವರು ಮೇಲೆ ತ್ರೈಜಗದಧಿಕರವು ನಿಮ್ಮಾಳುಗಳು ದೇವತೆಗಳು ಶೌರ್ಯವ ಹೇಳಲಿಕ್ಕೆ ತೆರಹಿಲ್ಲ ಬಲ್ಲಿದರೆಂದಳ ಕಾಳಿ ಯುದ್ಧ ಕಾಂಕ್ಷದಿ ಸರ್ವಲೋಕವ ಗದ್ದಲಿಸಿ ತಿರುಗಿದೆನು ಎನ್ನೊಳು ಯುದ್ಧ ಮಾಡುವರ ಕಾಣದಲ್ಲಿ ಈ ಹಿಮಚಲದ ಬಳಿಯ ಇದ್ದೆ ಈ ಪರಿಕಥೆಯು ಆದುದು ಯುದ್ಧ ನಿಮ್ಮೊಳು ಮಾಡುವೆನೆಂಬುವ ಬುದ್ಧಿಯದೆ ಶಿವದೂತೆ ನಾಮೆನಗೆಂದಳಾ ದೇವಿ ಇಂತು ದೇವಿಯ ನುಡಿಯ ಕೇಳುತ್ತಲಂತು ಶುಂಭನಿ ಶುಂಭರ್ ಕೋಪವನಂತು ತಾಳುತ ಸುರಿದರೈ ಸರಳುಗಳ ಸುರಿಮಳೆಯ ಕಂತು ಹರ ಶಿವೆಯವರ ಧನುರಥವಂತು ಕಡಿದೆ ಬಳಿಕ ಬಲವನಿ ಸಂತನವ ದೂಡಿದಳು ಕೇಳೆಲೆ ವೃಷಭನೀನೆಂದ ಶೂಲ ಖಟ್ವಾಂಗದಲ್ಲಿ ಬಲವನು ಬೀಳಲಿರಿಸದೆ ಹೊಯ್ದು ತಲೆ ಕೈ ಕಾಲು ಸಹಿತಲು ನೆಮಲು ತಲಿ ಮಹಾಕಾಳಿ ಇರುತ್ತಿರಲು ಮೇಲೆ ಬ್ರಹ್ಮಾಣಿಯು ಕಮಂಡಲ ಬಾಳ ಜಲವನು ತಳಿಯಲ ಸುರರು ಸಾಲು ಸಾಲಲಿ ಸಾವುತ್ತಿರ್ದರು ಕೇಳು ಶೌನಕನೇ ವರ ತ್ರಿಶೂಲವ ಹಿಡಿದು ಮಾಹೇಶ್ವರಿಯು ಬಹು ಕೊಲೆ ಕೊಲ್ಲುತ್ತಿರ್ದಳು ಕರದಿ ಚಕ್ರವ ತುಡುಕಿ ವೈಷ್ಣವಿ ಸಂಹರಿಸೆ ಬಳಿಕ ಪರಮ ಮಹಕೌಮಾರಿ ಶಕ್ತಿಯ ಧರಿಸಿ ದೈತ್ಯರ ನೀಗೆ ವಜ್ರವ ಕರದೊಳಾಂತೆ ಕುಟ್ಟಿದಳು ಇಂದ್ರಾಣಿ ಕೇಳೆಂದ ಘೋರ ಶಾರ್ಗ್ನಿಯ ಲಾವರಾಹಿಯು ತೀರಿಸುತ್ತಲಿರುತ್ತಿರ್ದಳ ಸುರರ ನಾರಸಿಂಹೆಯು ನಖದಿ ಸೀಳಿಯೇ ಕರುಳ ಮಾಲೆಗಳ ಶೂರರ ನಟ್ಟಿ ಕೆಡಹಿಯೇ ಕೋರೆ ಹಲ್ದೆರೆದಾಗ ತಿನ್ನುತ್ತಲಿ ಬೇರೆ ಬೇರೆಯು ಇಂತು ಪರಿಯಲಿ ಕೊಂದಳಯ್ಯಂದ ಕುಲಿಶ ಹತಿಗೆಯು ದೈತ್ಯರಸುಗಳು ಕಳಚಿ ಬಿದ್ದವು ಚಕ್ರಘಾತದಿ ತಿಳಿಯೇ ಕೈಶಿರ ಕಾಲು ದೇಹವು ತುಂಡು ತುಂಡಾಗಿ
ಬಳಿಕ ಶೂಲ್ದಿರಿತಕ್ಕೆ ಕರುಳುಗಳು ಕೆಳಗೆ ಸುರಿದವು, ಶಕ್ತಿ ಹೊಯ್ಲಿಗೆ ಎಲವುಗಳು ಪುಡಿ ಪುಡಿಯು ಆಗುತ್ತಲಿರ್ತವಯ್ಯಂದ. ತುಂಡುಗಡಿದಿಹ ಕುದುರೆ ರಥಗಳು, ಸೊಂಡಿಲುಡಿದಿಹ ಆನೆ ಬಿದ್ದಿಹ, ಝಂಡೆಯವು ರಂಚೆಯವು ಥಡಿ ಧ್ವಜಗಾಲಿ ಸೀಸಕವು. ರುಂಡಗಳು ಅನೇಕ ಹೊರಳುವ ಮುಂಡಗಳು, ಶತಶಂಖ ಮರಳಿನ ತಂಡ ಕಾಣಿಸುತ್ತಿತ್ತು ರಣಭೂಮಿಯಲ್ಲಿ ಕೇಳೆಂದ. ಮಿದುಳುಗಳ ನೆಣವಸೆಯ ಜೊಂಡಿನ ಕದಡು ಮೇಧಸ್ಸುಗಳ ಜಾರಿಗೆ ಕೆದರಿ ದಿಕ್ಕಿಗೆ ಹರಿದ ಚಿದಿ ಚಿದಿಯಾದ ಮಾಂಸಗಳು. ಕದನದಿಂದಲಿ ಹೋಹ ರಕ್ತದ ನದಿ ನದಿಗಳೇ ಹರಿಯುತ್ತಿದ್ದವು, ಅದರೊಳಗೆ ಅಸಂಖ್ಯ ಬಲವದು ಮುಳುಗಿತೈಯಂದ. ಬಿದುರುತಿಹ ಕಾಲ್ಕೈಯ ಕಡುಕಿನ, ಬೆದರುತಿಹ ಮೋರೆಗಳ ಬಿಕ್ಕಿನ, ವದರಿಕೆಯು ಮುಚ್ಚುತ್ತ ತೆರೆಯುತ್ತಲಿರುವ ವದನಗಳ. ಕುದುರೆ ಕರಿ ಕರ್ಬುರರ ಪ್ರಾಣವು ವಿಧ ವಿಧದಲ್ಲಿ ತೆರದಿ ಹೋಗಲು, ಅದನ್ನು ಹೇಳುವೆನೇನು ರಣ ಸಂಭ್ರಮವನಾನೆಂದ. ಅರೆಯರಳಿದ ನಯನ ಕರುಳುಗಳು ಸುರಿದು ಬಯಲಿಗೆ ಬಿದ್ದ, ಉದರದ ಗುರುಗುರುಕೆಗಳ ಕಂಠಗಳ ಘೋರುಗಳ ನಿಶ್ವನದ. ಬಿರಿದ ದೇಹದ ಹರಿವ ರಕ್ತದ ಹರಿದು ಮುಕ್ಕಾಮೂಳನಾಗಿಯೇ ಮೆರೆವುತ್ತಿರ್ದುದು ರಣವು ಮಾತೃಕೆ ಗಣದ ಘಾತದಲ್ಲಿ. ಇಂತು ಮಾತೃಕೆ ಗಣದ ಹೈಲಿಂಗಂತು ಅಸುರರ ಬಲವು ಅದುವೇ ಶಾಂತಿಗೈದಿತು ರಕ್ತ ಬೀಜನು ಎಂಬ ಮಹಾದೈತ್ಯ. ನಿಂತ ಶರ್ವಾಣಿಂಗೆ ಶರವರು ಶಂತು ಸುರಿಸುತ್ತ ಬಲದೊಳಿವ ಬಲವಂತನಿವನ ವಿಚಾರವನು ಹೇಳುವೆನು ಕೇಳೆಂದ. ಕೊಡಲಿ ಕಾಳಿಯನು ಹೊಯ್ದನು ಕಡಿದ ಖಡ್ಗದಿ ನಾರಸಿಂಹೆಯ ಮುಡಿಯೆ ನೆರಗಿದ ನಾವರಾಹಿಯ ಮುದ್ಗರದಿ ಮತ್ತೆ. ಕೊಡಹಿದನು ಈಶ್ವರಿಯ ನೀಟಿಯಲೊಡನೆ ಕೈಗಡಿಸಿದನು ಸರ್ವರ ಪಡೆದಿಹನು ವರವನ್ನು ಇವನ ವಿಚಾರ ಕೇಳೆಂದ. ಒಂದು ರಕ್ತದ ಬಿಂದು ಬೀಳಲಿ ಕಂದು ಇವನಂದದಲ್ಲಿ ಅಸುರರು ನಿಂದಿಹರು ಶಾರೀರ ತಾಳುತ್ತ ಆಯುಧವ ಧರಿಸಿ. ಬಂದು ತಾಂ ಇಂದ್ರಾಣಿ ವಜ್ರದಲಂದು ಹೊಯ್ಯಲು ದೇಹ ಬಿರಿದೆ ಅಂದು ಚೆಲ್ಲಿತು ರಕ್ತ ದಿಶೆ ದಿಶೆಗಳಿಗೆ ಕೇಳೆಂದ. ಹುಟ್ಟಿದರು ಅವನಂಥ ಶೌರ್ಯದ ಘಟ್ಟಿಕಾರರು, ರಕ್ತವದು ತಾನೆಷ್ಟು ಬಿದ್ದಿತು ಅಷ್ಟು ಗದೆ ಖಡ್ಗಂಗಳನ್ನು ತಾಳಿ. ಹುಟ್ಟಿದಳು ವಜ್ರದಲ್ಲಿ ಮತ್ತೆಯು ಹುಟ್ಟಿದರು ಅವರಿಂದ ನಂತರು, ಕಟ್ಟಳಿಲ್ಲದೆ ರಕ್ತ ಬೀಜರು ತೋರ್ದರಯ್ಯಂದ. ವರಸುದರ್ಶನದಿಂದ ವೈಷ್ಣವಿ ತರಿಯಲಸುರನ ರುಧಿರದಿಂದವತರಿಸಿದರು ಶತಶಂಖ ಶೌರ್ಯ ಪರಾಕ್ರಮಾನ್ವಿತರು. ವರವರಾಹಿಯು ಬ್ರಹ್ಮಿ ಈಶ್ವರಿ ಉರುತರದ ನರಸಿಂಹೆ ಕೌಮಾರಿರಿವ ಶಸ್ತ್ರದಿ ಜಗವು ರಕ್ತ ಬೀಜಮಯವಾಯಿತು. ಅಟ್ಟಿ ಮಾತೃಕೆ ಗಣವು ಹೊಯ್ಯಲು ಎಷ್ಟು ಬಿದ್ದ ಅಷ್ಟು ರಕ್ತದಿ ಹುಟ್ಟಿದರು ಒಂದೊಂದು ರಕ್ತದ ಬಿಂದು ಬೀಜದಲ್ಲಿ. ಎಷ್ಟು ಹೇಳುವದೇನ ಸಂಖ್ಯರು ಹುಟ್ಟುತ್ತಿದ್ದರು ರಕ್ತ ಬೀಜರು, ಕೆಟ್ಟೆನೆಂದಳು ದೇವಿ ಸಂಹರವೆಂತು ಇದಕ್ಕೆನುತಾ.
ಜನಿಸುತ್ತಲಿವರ ರಕ್ತ ಬೀಜರು ಘನ ಮಹಾಯುಧ ಧರಿಸಿ ದೇವಿಯ ತನಗೆ ಮುತ್ತಿದರು ಕಾದುವದೆಂತು ಇವರೊಡನೆ. ಘನವದುವೆ ಒಬ್ಬನೊಳು ಕಾದುವದಿನಿತು ಜಗವದು ರಕ್ತ ಬೀಜರು ಎನಿತು ಕಾದುವೆ ನೆನುತ ಬೆರಗಿನೊಳಿರ್ದಳಾ ದೇವಿ. ಇದಕ್ಕೆ ಯುಕುತಿ ಇದೆನುತ ತನ್ನಯ ವದನ ತೆರೆದೆ ಶೋಣಿತವು ಬೀಳ್ವದಕ್ಕೆ ಚಾಚುತ ನಾಲಿಗೆಯ ನೆಕ್ಕುತಲಿ ಮಹಾಕಾಳಿ. ಸದೆಸಿದಳು ಮಾತೃಕೆಗಳಿಂದಲಿ ಚಿದಿ ಚಿದಿಯ ಮಾಡಿಸುತ್ತ ರಕ್ತವನೊದವಿ ಕುಡಿಯುತ್ತ ರಕ್ತ ಬೀಜರ ತಿನ್ನುತ್ತಲಿ ಕಾಳಿ. ಹಾಸುತ್ತಲಿ ನಾಲಿಗೆಯ ದೈತ್ಯರ ನಾಶ ಮಾಡುತ್ತ ವಜ್ರಗದೆ ಶೂಲಾಸು ಶಕ್ತಿಯು ಚಕ್ರ ಖಟ್ವಾಂಗದಲ್ಲಿ ಖಡ್ಗದಲ್ಲಿ. ಸೂಸುತಿಹ ರಕ್ತವನು ಸೇದುತ್ತ ದೋಷಿಗಳ ತಿನ್ನುತ್ತಿರ್ದಳೈ ನಿರ್ದೋಷಿಯಾದ ಕಾಳಿ ಈ ಪರಿ ರಕ್ತ ಬೀಜರನು. ಸವೆದರಾಗಲೆ ರಕ್ತ ಬೀಜರು ಕವಿದ ಮಾತೃಕೆ ಗಣವು ಹೊಯ್ಯಲು ಸವೆದಿತಾಗಲೆ ರಕ್ತ ಆದಿಯ ರಕ್ತ ಬೀಜಕನ. ತಿವಿದು ಶೂಲದಿ ತಿಂದಳೆಲೆ ಕೇಳ್ಶೌನಕನೆ ನರ್ತನದಿ ಮಾತೃಕೆ ನಿವಹವೆಸೆದುದು ನಿರ್ಜರರು ಹರುಷಿಸಿದರಯ್ಯಂದ. ಏನು ಹೇಳಲಿ ರಕ್ತ ಬೀಜನು ತಾನೆ ನಿರ್ನಾಮಾಗೆ ಹರುಷವದೇನು ಹೇಳಲಿ ದೇವಿಯು ಬಹು ತೃಪ್ತಿಯಾಗಿ. ಧ್ಯಾನಿಸುತ್ತ ಶುಂಭಾನಿ ಶುಂಭರ ನಾನು ನೀಗಿಯೇ ಕಳೆವೆನೆಂದೇ ಜ್ಞಾನದಿಂ ನೆನೆದಳು ಚಿದಾನಂದಾತ್ಮ ಗುರುವರನ. इति श्रीमत्परमहंसपरिव्राजकाचार्य श्रीचिदानन्दगुरुवर्य चरणपद्मद्विरेफ श्रीचिदानन्दावधूतविरचित पार्वतीमाहात्म्योळ् रक्तबीजवधो नाम 13 सम्पूर्णम्. अंतु अध्याय 13 पद 528 मंगलमस्तु.